ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಮಾಲ್ಗುಡಿ ಯೂನಿವರ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಮರೀದೇನೆ ಏನು ಮಾಡಬೇಕು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾಕೆಂದರೆ ನನಗೆ ನೆಕ್ಸ್ಟ್ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ದೆನ್ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಕಂಟಿನ್ಯೂ ದ ಕ್ಲಾಸ್. ನೆಕ್ಸ್ಟ್ ಇರೋದು ಯಾವುದು ಅಂತಂದರೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಅಂದರೆ ಸ್ವನಿರ್ದೇಶಕ ಸರ್ವನಾಮ ಅಂತಂದು ಎರಡನೇ ಟೈಪ್ಸ್ ಅಂತ ಹೇಳ್ಬೋದು. ಇದು ಯಾವುದು ಸ್ವನಿರ್ದೇಶಕ ಸರ್ವನಾಮ. ಸೊ ಇಲ್ಲಿವರೆಗೂ ನೋಡಿರೋದು ಯಾವುದು ಅಂತಂದರೆ ಒಂದು ಪರ್ಸ್ನಲ್ ಪ್ರೊನೌನ್ ಅಂತ ನೋಡಿದ್ದು. ಓಕೆ, ಪರ್ಸ್ನಲ್ ಪ್ರೊನೌನಲ್ಲಿ ನಾವೇನು ಮಾಡಿದ್ವಿ, 3 ಟೈಪ್ಸ್ಗಳನ್ನು ನೋಡಿದ್ವಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಂದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಬರೀ ಪ್ರೊನೌನಲ್ಲಿ. ಪ್ರೊನೌನ್ ಅಂದರೆ ನಿಮ್ಗೆ ಗೊತ್ತಾಯಿತು, ನೌನ್ನ ಬದಲಾಗಿ ಬಳಸೋದು ಯಾವುದು, ಪ್ರೊನೌನ್. ಪ್ರೊನೌನಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಆಲ್ಮೋಸ್ಟ್ ಆಗಿ ಟೈಪ್ಸ್ಗಳನ್ನು ನೋಡಿದ್ವಿ. ಅದರಲ್ಲಿ ನಾವು ಪರ್ಸನಲ್ ಪ್ರೊನೌನ್ ನೋಡಿದ್ವಿ. ಪರ್ಸನಲ್ ಪ್ರೊನೌನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನೋಡಿದ್ವಿ. ಈಗ ಸೆಕೆಂಡ್ ಪ್ರೊನೌನಲ್ಲಿ ಯಾವುದು ಅಂತಂದರೆ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಅಂದರೆ ಸ್ವನಿರ್ದೇಶಕ ಸರ್ವನಾಮ ಅಂತಂದು. ನೀವು ಏನೇ ಓದ್ರಿ, ಯಾವುದೇ ಇಂಗ್ಲೀಷನ್ನು ಓದ್ರಿ ಅಥವಾ ಯಾವುದೇ ಕನ್ನಡವನ್ನು ಓದ್ರಿ, ಆ ಒಂದು ಏನು ಹೆಸರಲ್ಲಿನೇ ನಿಮಗೆ ಮೀನಿಂಗ್ ಸಿಕ್ಬಿಟ್ಟಿತ್ತಾ, ನಿಮ್ಗೆ ಹೆಸರಲ್ಲಿನೇ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಬರುತ್ತಾ ಅಂತಂದು ನೋಡಿರಿ. ಇವಾಗ ಡೆಫಿನಿಷನ್ಸನ್ನು ನಾವು ನೋಡ್ಬೋದು ಯಾವ ಥರ ಇದೆ ಅಂತಂದು. ಏನಿದೆ ನೋಡ್ರಿ ಡೆಫಿನಿಷನ್ಸ್, ಇಲ್ಲ ಇದು ನೋಡ್ರಿ. ಅ ರಿಫ್ಲೆಕ್ಸಿವ್ ಪ್ರೊನೌನ್ ಈಸ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಅ ಆಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್ ಆರ್ ದ ಸೇಮ್ ಪರ್ಸನ್ ಆರ್ ಅ ಥಿಂಗ್. ಅ ರಿಫ್ಲೆಕ್ಸಿವ್ ಪ್ರೊನೌನ್ ಈಸ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ in sentence are the same person or a thing. It is formed by adding self for a singular or a slaves for a plural. ಓಕೆ, ಸೊ ಅಂದರೆ ಸೆಲ್ಫ್ ಅಂತಂದರೆ ಏನು ಅಂತಂದರೆ ಸಿಂಗುಲರ್ ಅಂತ ಹೇಳ್ತೀವಿ. ಸ್ಲೇವ್ಸ್ ಅಂತಂದರೆ ಇಲ್ಲ ಐತಲ್ಲ ರಿಫ್ಲೆಕ್ಸಿವ್. ಓಕೆ, ಸೊ ಆ ಥರ ಅದನ್ನು ಪ್ಲೂರಲ್ ಅಂತ ಕರಿತೀವಿ. ಟು ಸರ್ಟೇನ್ ದ ಪರ್ಸನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಇಟ್ ಶೋಸ್ ದ್ಯಾಟ್ ದ ಆ್ಯಕ್ಷನ್ಸ್ ರಿಫ್ಲೆಕ್ಟ್ಸ್ ಬ್ಯಾಕ್ ಟು ದ ಡೋರ್. ಓಕೆ, ಸೊ ದಿಸ್ ಈಸ್ ಅ ಡೋರ್ ಅಂತಂದು ನಾವು ಹೇಳ್ತೀವಿ. ಸೊ ದಿಸ್ ಈಸ್ ಡೋರ್. ಓಕೆ, ಸೊ ದಿಸ್ ಸ್ಪೆಲ್ಲಿಂಗ್ ಈಸ್ ಡೋರ್, ಇಟ್ಸ್ ಸಮ್ ಮಿಸ್ಟೇಕ್ಸ್. ಓಕೆ, ಡೋರ್ ಅಂತ ನಾವು ಕರಿತೀವಿ. ಏನು, ಐ ಹರ್ಟ್ ಮೈ ಸೆಲ್ಫ್, ದ ಆ್ಯಕ್ಷನ್ಸ್ ಹರ್ಟ್. ಅಲ್ಲೇನು ಆ್ಯಕ್ಷನ್ ಬಂತು, ಹರ್ಟ್ ಅನ್ನೋದು. ಯಾವುದಕ್ಕೆ, ಮೈ ಸೆಲ್ಫ್. ಓಕೆ, ಗೋಸ್ ಬ್ಯಾಕ್ ಟು ಐ, ಯಾರಿಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಇದು ನೋಡ್ರಿ, ಸ್ವನಿರ್ದೇಶಕ ಸರ್ವನಾಮ ಎಂದರೆ ವಾಕ್ಯದಲ್ಲಿ ವಿಷಯ ಮತ್ತು ಕರ್ಮ ಇವೆರಡೂ ಇರಬೇಕು. ಒಂದೇ ವ್ಯಕ್ತಿ ಅಥವಾ ವಸ್ತು ಆಗಿರುವಾಗ ವಾಕ್ಯದಲ್ಲಿ ವಿಷಯನೂ ಆಗಿರಬೇಕು ಮತ್ತು ಕರ್ಮ. ಓಕೆ, ಒಂದೇ ವ್ಯಕ್ತಿ ಅಥವಾ ವಸ್ತು ಆಗಿರುವಾಗ ಬಳಸುವ ಸರ್ವನಾಮವನ್ನೇ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಥವಾ ಸ್ವನಿರ್ದೇಶಕ ಸರ್ವನಾಮ ಅಂತ ಹೇಳ್ತೀವಿ. ಇದು ಕ್ರಿಯೆಯು ಅದನ್ನು ಮಾಡಿದ ವ್ಯಕ್ತಿಗೆ ಹಿಂದಿರುಗುವುದನ್ನು ತೋರಿಸುತ್ತದೆ. ಆ ವ್ಯಕ್ತಿ ಏನು ಕೆಲಸ ಮಾಡಿರ್ತಾನೆ ನೋಡ್ರಿ, ಅವನಿಗೆ ವಾಪಸ್ ಏನು ರಿಫ್ಲೆಕ್ಟ್ ಆಗುತ್ತೆ. ಓಕೆ, ವಾಪಸ್ ಕೊಡುತ್ತೆ. ಇಟ್ಸ್ ಎ ಗೋಸ್ ಬ್ಯಾಕ್. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ರಿಫ್ಲೆಕ್ಟಿವ್ ಪ್ರೊನೌನ್ ಅಂತಂದು ಕರಿತೀವಿ. ಸಾಮಾನ್ಯವಾಗಿ ಸೆಲ್ಫ್ಸ್ ಅಂತ್ಯ ಹೊಂದಿರುತ್ತವೆ. ಉದಾಹರಣೆಗೆ ನೋಡ್ರಿ, ನಾನು ನನ್ನನ್ನು ಗಾಯ ಮಾಡಿಕೊಂಡೆ ಅಂತ ಹೇಳ್ತಿರ್ತೀವಲ್ಲ, ಸೊ ನಾನು ನನಗೆ ನೋವು ಮಾಡಿಕೊಂಡೆ ಅಂತ ಹೇಳ್ತಿರ್ತೀವಲ್ಲ. ಸೊ ಅಂತ ಅಂದರೆ ಅದು ನನಗೆ ಏನಾಯಿತು, ರಿಫ್ಲೆಕ್ಟ್ ಆಯ್ತಲ್ಲ. ಸೊ ನಾನು ಬಿದ್ದೆ, ಸೊ ಕೆಲಸ ಆಯಿತು ಅಲ್ಲೇ. ಓಕೆ, ನಾನು ಬಿದ್ದೆ. ಓಕೆ, ಸೊ ಅದಾದಮೇಲೆ ಅದು ವಿಷಯ ಏನು, ನಾನು ಬಿದ್ದಿರೋದು, ಅಲ್ಲೇನಾಯ್ತು, ನನಗೆ ಹರ್ಟ್ ಆಯಿತು. ಸೊ ಹೌದಾ, ರಿಟರ್ನ್ ಆಯ್ತಲ್ಲ ವಾಪಸ್, ನನಗೇನಾಯಿತು, ಹರ್ಟ್ ಆಯಿತು, ನನಗೆ ಹರ್ಟ್ ಆಯಿತು. ಸೊ ನಾನು ನನ್ನನ್ನು ಗಾಯ ಮಾಡಿಕೊಂಡೆ, ನಾನು ನನಗೆ ನೋವು ಮಾಡಿಕೊಂಡೆ ಅಂತ ಹೇಳ್ತಿರ್ತೀವಿ. ಓಕೆ, ಸೊ ಈ ರೀತಿಯಾದಂಥ ಪದಗಳನ್ನು, ಈ ರೀತಿಯಾದಂಥ ವ್ಯಾಖ್ಯೆಗಳನ್ನು ನಾವೆಲ್ಲಿ ನೋಡ್ತೀವಿ ಅಂತಂದರೆ ರಿಫ್ಲೆಕ್ಸಿವ್ ಪ್ರೊನೌನಲ್ಲಿ ನೋಡ್ತೀವಿ ಅಂತಂದು. ಇಲ್ಲಿ ನೋಡ್ರಿ ಯಾವ ಥರ ರೀ ಮೇಡಮ್ ಅಂತಂದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನಾನು ಮತ್ತು ನನ್ನನ್ನು ಅಂತ ಬಂತಲ್ಲ. ನಾನು ಅಂತನ್ನೋದು ಆಲ್ರೆಡಿ ಗೊತ್ತು ನಿಮಗೆ, ಪ್ರೊನೌನಲ್ಲಿ ಬರುತ್ತೆ ಅಂತಂದು. ನಾನು ಅಂತಂದು ಐ, ನನ್ನನ್ನು ಮೈ ಸೆಲ್ಫ್. ಓಕೆ, ಮೈ ಸೆಲ್ಫ್. ಸೊ ಅದು ಏನಾಗುತ್ತೆ, ರಿಫ್ಲೆಕ್ಟಿವ್ ಆಗುತ್ತೆ ಅಂತಂದು. ಮೈ ಸೆಲ್ಫ್ ಅನ್ನೋದೇನಾಗುತ್ತೆ, ರಿಫ್ಲೆಕ್ಟಿವ್ ಆಗುತ್ತೆ ಅಂತಂದು. ಸೊ ಐ ಹರ್ಟ್ ಮೈ ಸೆಲ್ಫ್, ಅವಾಗ ಏನಾಗುತ್ತೆ, ನಾನು ನನ್ನನ್ನು ಗಾಯ ಮಾಡಿಕೊಂಡೆ ಅಂತ ಹೇಳ್ತಿರ್ತೀವಿ. ಇದನ್ನೇ ಈ ಥರ ಇರ್ತಕ್ಕಂಥದ್ದು. ಅಥವಾ ನಾನು ಅನ್ನೋದು ಮೇಡಮ್ ಪ್ರೊನೌನ್ ಆಗುತ್ತೆ, ಪ್ರೊನೌನ್ ಅಷ್ಟೇ ನಮಗೆ ಗೊತ್ತು, ಇದರಲ್ಲಿರ್ತಕ್ಕಂಥ ಪ್ರಕಾರಗಳನ್ನು ನಾವು ಗೊತ್ತಿಲ್ಲ, ನಾವು ಕಲ್ತಿಲ್ಲ ಅಂತಂದರೆ ನಮ್ಮ ಕ್ಲಾಸಲ್ಲಿ ಪ್ರತಿಯೊಂದರ ಬಗ್ಗೆ ಏನು ಮಾಡ್ತೀವಿ ಅಂತಂದರೆ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀವಿ. ಇದಕ್ಕೂ ಮೀರಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಏನು, ನೀವು ಕಮೆಂಟಲ್ಲಿ ಯಾವುದಾದ್ರೂ ಏನಾದರೂ ಮಿಸ್ ಆಗಿದ್ದರೆ ಅಥವಾ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ತಿಳಿಸಿ, ನಾನು ಮತ್ತೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ಗಳನ್ನು ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇನು, ನಾನು ನನ್ನನ್ನು ಗಾಯ ಮಾಡಿಕೊಂಡೆ ಅಂತ ಹೇಳ್ತೀವಿ. ಸೊ
ಸೊ ಇಟ್ಸ್ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ, ನಿಮ್ಗೆ ಅರ್ಥ ಆಯಿತು ಈಸಿಯಾಗಿ ಅಂತಂದು. ಇನ್ನು ಭಾಳಷ್ಟು ಎಕ್ಸಾಂಪಲ್ಗಳನ್ನು ಹಾಕ್ತೀನಿ. ಫಸ್ಟ್ ನಿಮ್ಗೆ ಏನು ಅರ್ಥ ಆಗಬೇಕು ಅಂತಂದರೆ ಮೀನಿಂಗ್ ಅರ್ಥ ಆಗಬೇಕು. ಹೌದಾ, ಮೀನಿಂಗ್ ಅರ್ಥ ಆಯಿತು ಅಂದರೆ ಈಸಿಯಾಗಿ ಏನಾಗ್ಬಿಡ್ತೈತಿ, ಎಕ್ಸಾಂಪಲ್ ಒಂದೊಂದೇ ನೀವೇ ಕೊಡ್ಬೋದು. ಓಕೆ, ಇಲ್ಲಿ ಎಕ್ಸಾಂಪಲನ್ನು ನಿಮಗೆ ಅರ್ಥ ಆಯಿತು ಅಂತಂದರೆ ನೀವೇನು ಮಾಡ್ಬೋದು, ಮೀನಿಂಗು ಸಹ ನೀವೇ ಹೇಳ್ಬೋದು. ಎರಡು ರೀತಿಯಾದಂಥ ಒಂದು ಏನು ಟೀಚಿಂಗ್ ಮೆಥಡ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಂದು. ಇಲ್ಲದ ನೋಡಿರಿ, ಪರ್ಸನಲ್ ಪ್ರೊನೌನ್ಸ್, ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಮತ್ತು ಅದರ ಕನ್ನಡ ಮೀನಿಂಗ್ಸ್ ಎರಡೂ ಹೇಳಿದ್ದೆ ಇವಾಗ ನಾನು. ಪರ್ಸನಲ್ ಪ್ರೊನೌನ್ ಅಂದ್ರೇನು, ರಿಫ್ಲೆಕ್ಟಿವ್ ಪ್ರೊನೌನ್ ಅಂದ್ರೇನು ಅಂತಂದು ಎರಡರದ್ದು ನಾನು ಇಲ್ಲಿ ಒಂದೊಂದೇ ಹಾಕ್ತಾ ಹೋಗಿನಿ. ಆಯ್ ಅಂದರೆ ಏನಾಗುತ್ತೆ, ಪರ್ಸ್ನಲ್ ಪ್ರೊನೌನ್ ನಾನು ಅಂತ ಆಗುತ್ತೆ. ಅಥವಾ ರಿಫ್ಲೆಕ್ಟಿವ್ ಪ್ರೊನೌನ್ಸಲ್ಲಿ ಅಂತಂದರೆ ನನ್ನನ್ನು ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ. ಆಯ್ ಅಂತಂದ್ರೆ ಏನು, ಪರ್ಸ್ನಲ್ ಪ್ರೊನೌನ್. ರಿಫ್ಲೆಕ್ಟಿವ್ ಅಂತಂದರೆ ಅದು ಮತ್ತೆ ರಿಟರ್ನ್ ಹಾಕಬೇಕಲ್ಲ, ಏನು ಇಟ್ ಮೀನ್ಸ್ ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಸಿವಲ್ಲಿ ರಿಫ್ಲೆಕ್ಟ್ ಆಗಬೇಕು, ಅದು ನನ್ನನ್ನು ಅಂತ ಆಗಬೇಕು. ನಾನು ನನ್ನನ್ನು ತಾನೇ, ನಾನು ನನ್ನನ್ನು ತಾನೇ ಅಂತ ಹೇಳ್ತೀವಿ. ಹೌದಾ, ಯು ಯುವರ್ ಸೆಲ್ಫ್, ನೀನು ನಿನ್ನನ್ನು ತಾನೇ, ನೀನು ನಿನ್ನನ್ನು ತಾನೇ ಅಂತಂದಾಗ ಮತ್ತು ಇದೇನು ರೀ ಯಾವ ಥರ ಅಂತ, ನೀನು ನಿನ್ನನ್ನು ತಾನೇ ನೋವು ಮಾಡ್ಕೊಂಡಿರೋದು, ನಾವಂತ್ರ ಯಾರೂ ಮಾಡಿಲ್ಲಲ್ಲ ಅಂತ ಈ ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಅಂತಂದು. ಹಿ ಹಿಮ್ಸೆಲ್ಫ್, ಅವನು ತನ್ನನ್ನು ತಾನೇ, ಅವನು ತನ್ನನ್ನು ತಾನೇ ಏನಾದ, ಮೂರ್ಖನಾದ, ಇಲ್ಲಿ ಯಾರು ಮೂರ್ಖರನ್ನಾಗಿ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಹೌದಾ, ಅವನು ತನ್ನನ್ನು ತಾನೇ ಏನು ಮಾಡ್ಕೊಂಡ ಅಂತಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡ ಅಂತಂದು. ಹೌದಾ, ಸೊ ಈ ರೀತಿಯಲ್ಲೂ ನಾವು ಸಹ ಹೇಳ್ಬೋದು ಅಂತಂದು. ಸೊ ಇಲ್ಲೇನು ಪ್ರೊನೌನ್ಸಲ್ಲಿ ಇವೆಲ್ಲ ಬಳಕೆ ಮಾಡ್ತೀವಿ ನಾವು. ಶಿ ಮತ್ತು ಹಿಟ್, ವಿ, ಯು, ದೇ. ಓಕೆ, ಶಿ ಹರ್ ಸೆಲ್ಫ್ ಅಂತ ಹೇಳ್ತೀವಿ. ಅವಳು ತನ್ನನ್ನು ತಾನೇ, ಹೌದಲ್ವಾ, ಅವಳು ತನ್ನನ್ನು ತಾನೇ ಏನು ಮಾಡ್ಕೊಂಡ್ಲು, ನಾಲೆಜನ್ನು ಪಡೆದುಕೊಂಡ್ಲು ಅಂತ ಹೇಳ್ಬೋದು. ಓಕೆ, ಇಲ್ಲಿ ಯಾರೂ ಕಲಿಸ್ಲಿಲ್ಲ, ಅವಳೇ ನೋಡ್ಕೊಂಡು ಕಲ್ತ್ಬಿಟ್ಲೋಡು ಅಂತ ಹೇಳ್ತಿರ್ತೀವಿ. ಅವಳು ತನ್ನನ್ನು ತಾನೇ ಇಂಪ್ರೆಸ್ ಮಾಡ್ಕೊಂಡು, ಇಲ್ಲಿ ಯಾರಿಗೂ ಮೋಟಿವೇಶನ್ ಮಾಡೋ ನೆಸಸರಿ ಇಲ್ಲ. ಹೌದಲ್ಲ, ನಿಮಗೆ ನೀವೇ ಮೋಟಿವೇಶನ್. ಓಕೆ, ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಇಲ್ಲಿ ಅವಳು ಏನು ಮಾಡಿದ್ಲು, ತನ್ನನ್ನು ತಾನೇ ಮೋಟಿವೇಶನ್ ಮಾಡ್ಕೊಂಡ್ಲು. ಇಟ್ ಸೆಲ್ಫ್, ಅದು ತಾನೇ. ಇಟ್ ಸೆಲ್ಫ್, ಅದು ತಾನೇ. ಅದೇನು ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಏನೇ ಆಗಿರ್ಬೋದು. ಓಕೆ, ಸೊ ಕ್ಯಾಟು ತಾನೇ ತನ್ನನ್ನು ಏನು ಮಾಡ್ಕೊಳ್ತು, ಮಿಲ್ಕನ್ನು ಕುಡಿತು ಅಥವಾ ಮಿಲ್ಕ್ ಶೇಕನ್ನು ಮಾಡ್ಕೊತು ಅಂತಂದು. ವಿ ಅವರ್ ಸೆಲ್ಫ್, ವಿ ಅಂತಂದರೆ ಏನಂತ ಹೇಳ್ತೀವಿ, ನಾವು ಅಂತ ಗೊತ್ತು ನಿಮಗೆ. ಪ್ರೊನೌನ್ಸಲ್ಲಿ ಪರ್ಸ್ನಲ್ ಪ್ರೊನೌನ್ ಅಂತ ಕರಿತೀವಿ ನೋಡ್ರಿ ಅದನ್ನು. ಅವರ್ ಸೆಲ್ಫ್, ನಮ್ಮನ್ನು ತಾವೇ, ನಾವು ನಮ್ಮನ್ನು ತಾವೇ ಅಂತಲೂ ನಾವು ಹೇಳ್ಬೋದಿಲ್ಲಿ. ಯು, ಅಲ್ಲಿ ಎರಡು ರೀತಿಯಲ್ಲಿ ಯೂಸ್ ಮಾಡ್ತೀವಿ. ಯುವರ್ ಸೆಲ್ಫ್ಸ್, ನೀವು ನಿಮ್ಮನ್ನು ತಾನೇ, ನೀವು ನಿಮ್ಮನ್ನು ತಾನೇ, ಅಥವಾ ನೀನು ನಿನ್ನನ್ನು ತಾನೇ ಅಂತ ಯೂಸ್ ಮಾಡ್ಬೋದು. ನೀವು ನಿಮ್ಮನ್ನು ತಾವೇ ಏನು ಮಾಡಿದ್ರಿ ಅಂತಂದರೆ ಕರೆದುಕೊಂಡು ಹೋಗ್ಬಿಟ್ರಿ, ನೀವೇ ತಾನೇ ಅಂತಂದು. ದೆಮ್ಸೆಲ್ವ್ಸ್, ಅವರು ತಮ್ಮನ್ನು ತಾವೇ, ಅವ್ರು ಬಂದಿದ್ರು, ಅವ್ರು ತಮಗೆ ತಾವೇ ಎಲ್ಲ ಅಂದ್ಕೊಂಡು ಹೋಗ್ಬಿಟ್ರು ಅಷ್ಟೇ. ಹೌದಲ್ಲ, ನಾವೇನು ಹೇಳಕ್ಕೆ ಹೋಗಿಲ್ಲ, ತಮ್ಗೆ ಹೆಂಗೆ ಮನಸ್ಸು ಬರ್ತದೆ ಹಂಗೆ ಅಂದ್ಕೊಂಡ್ರು ಹೋದ್ರು, ಸಿಂಪಲ್. ಓಕೆ, ಸೊ ಆ ರೀತಿ ನಾವೇನು ಮಾಡ್ತೀವಿ ಅಂದರೆ ಪರ್ಸನಲ್ ಪ್ರೊನೌನು ಮತ್ತು ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಇಟ್ಸ್ ವೆರಿ ನೈಸ್ ಅಲ್ವಾ, ಭಾಳ ಚೆನ್ನಾಗಿದೆ ಎಲ್ಲನೂ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ ಯಾವುದಿದೆ ಅಂತಂದು, ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಹಾಕಿದೆ. ಏನು ಹಾಕಿದೆ, ಸೆಂಟೆನ್ಸ್ಗಳನ್ನು ಹಾಕಿದೆ. ಯಾವ ರೀತಿ ಇದ್ದಾವೆ ಆ ಸೆಂಟೆನ್ಸ್ಗಳು ಅಂತಂದರೆ, ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ದ ಕ್ಲಾಸ್. ಹೌದಲ್ವಾ, ನಾನು ನನ್ನನ್ನು ತರಗತಿಗೆ ಪರಿಚಯಿಸಿಕೊಂಡೆ. ಇಲ್ಲಿ ಯಾರಿಗೂ ಪರಿಚಯ ಮಾಡಿಕೊಡಲ್ಲ. ಓಕೆ, ಇದು ನಮ್ಮ ತಲೆಯಲ್ಲಿ ಇರಲಿ. ಇದೇನು, ನಾನು ನನ್ನನ್ನು ತರಗತಿಗೆ ಪರಿಚಯಿಸಿಕೊಂಡೆ ಅಂತ ನಾವು ಹೇಳ್ತೀವಲ್ಲ, ಗಿವ್ ಯುವರ್ ಸೆಲ್ಫ್ ಇಂಟ್ರಡಕ್ಷನ್ ಅಂತ ಹೇಳಿದಾಗ ನೀವೇನು ಮಾಡ್ತೀರಿ, ನಿಮ್ಮನ್ನು ನೀವು ತರಗತಿಯಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಪರಿಚಯ ಮಾಡಿಕೊಡ್ತೀರಿ. ಅವಾಗ ಏನು ಹೇಳಬೇಕು, ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ದ ಕ್ಲಾಸ್. ಓಕೆ, ಹಿ ಹರ್ಟ್ ಹಿಮ್ಸೆಲ್ಫ್ ವೈಲ್ ಪ್ಲೇಯಿಂಗ್, ಅವನು ಆಟ ಆಡುತ್ತಿದ್ದಾಗ ತನ್ನನ್ನು ಗಾಯ ಮಾಡಿಕೊಂಡನು. ಅಫ್ಕೋರ್ಸ್ ಅವಾಗಲೇ ಹೇಳಿದ್ನಲ್ಲ ಎಕ್ಸಾಂಪಲ್ಲು. ಸೊ ಆಟ ಆಡೋಕ್ಕೆ ಹೋಗಿ ಏನು ಮಾಡ್ದ ಅವನು, ತನಗೆ ತಾನೇ ಗಾಯ ಮಾಡಿಕೊಂಡ ಅಂತಂದು. ಸೊ ಹಿಮ್ಸೆಲ್ಫ್, ತನ್ನನ್ನು, ಹಿಮ್ಸೆಲ್ಫ್. ಓಕೆ, ಈ ಹರ್ಟ್ ಹಿಮ್ಸೆಲ್ಫ್ ವೈಲ್ ಪ್ಲೇಯಿಂಗ್, ಅವನು ಆಡುತ್ತಿರುವಾಗ ತನ್ನನ್ನು ಗಾಯ ಮಾಡಿಕೊಂಡ ಅಂತ ಹೇಳ್ತೀವಿ. ಶಿ ಪ್ರಿಪೇರ್ಡ್ ಹರ್ ಸೆಲ್ಫ್ ಫಾರ್ ದ ಎಕ್ಸಾಮ್, ಅವಳು ಪರೀಕ್ಷೆಗೆ ತನ್ನನ್ನು ತಯಾರಿಸಿಕೊಂಡಳು. ಪರೀಕ್ಷೆ ಬರೀಬೇಕು, ನಮ್ಮದು ಎಕ್ಸಾಮ್ ಬರೆಯೋದೈತಿ ಅಂತಂದರೆ ನಾವೇ ಪ್ರಿಪೇರ್ ಆಗಬೇಕು. ಹೌದಲ್ಲ, ಬೇರೆಯವ್ರನ್ನ ಪ್ರಿಪೇರ್ ಮಾಡೋದಲ್ಲ, ನಾವೇ ಪ್ರಿಪೇರ್ ಆಗಬೇಕು. ಬೇರೆಯವ್ರಿಗೆ ಹೆಂಗೆ ಓದಬೇಕಂತ ಹೇಳಬೇಕು ಅಷ್ಟೇ. ನಮ್ಮ ಎಕ್ಸಾಮನ್ನು ಬೇರೆಯವ್ರು ಪ್ರಿಪೇರ್ ಮಾಡೋಕ್ಕಾಗುತ್ತೆ, ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಶಿ ಪ್ರಿಪೇರ್ಡ್ ಹರ್ ಸೆಲ್ಫ್ ಫಾರ್ ದ ಎಕ್ಸಾಮ್ಸ್, ಅವಳು ಪರೀಕ್ಷೆಗೆ ತನ್ನನ್ನು ತಯಾರಿಸಿಕೊಂಡಳು. ಸಿಂಪಲ್. ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್, ಬೆಕ್ಕು ತಾನೇ ಸ್ವಚ್ಛ ಮಾಡ್ಕೊಂಡ್ಬಿಡ್ತು. ಓಕೆ, ತನಗೆ ತಾನೇ ಸ್ನಾನ ಮಾಡ್ಕೊಂಡ್ಬಿಡ್ತು, ಯಾರು ಸ್ನಾನ ಮಾಡಿಸ್ಲಿಲ್ಲ ಅದಕ್ಕೆ. ವಿ ಎಂಜಾಯ್ಡ್ ಅವರ್ ಸೆಲ್ಫ್ಸ್ ಎಟ್ ದ ಪಾರ್ಟಿ, ನಾವು ಪಾರ್ಟಿಗೆ ನಮ್ಮನ್ನು ತಾವೇ ಆನಂದಿಸಿದ್ದೇವೆ. ನಾವು ಪಾರ್ಟಿಯಲ್ಲಿ ನಮ್ಮನ್ನು ನಾವೇ ಅಥವಾ ತಾವೇ ಏನು ಮಾಡಿದ್ವಿ, ಆನಂದಿಸಿದ್ದೇವೆ ಅಂತಂದು.
ಸೊ ಅಂದರೆ ಪಾರ್ಟಿಯಲ್ಲಿ ಏನೂ ಎಂಜಾಯ್ಮೆಂಟ್ ಇರಲಿಲ್ಲ, ನಾವೇ ಏನು ಮಾಡೋದು, ನಗಾಡ್ಕೊಂಡು ಕಿಶನ್ ಬಂದುಬಿಡೋದು. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ವಿ ಎಂಜಾಯ್ಡ್ ಅವರ್ ಸೆಲ್ವ್ಸ್ ಎಟ್ ದ ಪಾರ್ಟಿ. ಯು ಶುಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನೀನು ನಿನ್ನನ್ನು ಕಾಪಾಡಿಕೊಳ್ಳಬೇಕು. ಆಫ್ಕೋರ್ಸ್ ಹೊರಗಡೆ ನಾವು ಬರಬೇಕಾದ್ರೆ ಗರ್ಲ್ಸ್ ಎಲ್ಲರೂ ಪೇರೆಂಟ್ಸ್ ಹೇಳಿರ್ತಾರೆ, ಓಕೆ, ನೀನು ನಿನ್ನನ್ನು ಕಾಪಾಡಿಕೊಳ್ಳುವಂಥ ಕೆಪಾಸಿಟಿಯನ್ನು ಬೆಳೆಸ್ಕೋ. ಅದನ್ನು ಹೇಳ್ಬೇಕಾದ್ರೆ ಏನು ಹೇಳಬೇಕು, ಯು ಶುಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಓಕೆ, ಸೊ ಆ ಥರ ಹೇಳಬೇಕು. ದೇ ಹೆಲ್ಪ್ಡ್ ದೆಮ್ಸೆಲ್ಸ್ ಟು ದ ಫುಡ್. ಅವರು ತಮ್ಮನ್ನು ತಾವೇ ಆಹಾರ ತೆಗೆದುಕೊಂಡರು. ನಾವು ಬಂದವ್ರಿಗೆ ಯಾರಿಗೂ ಊಟ ತೊಗೊಳ್ರಿ ಅಂತ ಹೇಳಿಲ್ಲ, ಅವ್ರು ಬಂದರು ತಮಗೆ ತಾವೇ ಏನು ಮಾಡಿದರು, ಊಟವನ್ನು ತೆಗೆದುಕೊಂಡ್ರು ಅಂತಂದು. ಹೌದಲ್ಲ, ಈಸಿ ಅಲ್ಲ. ದೇ ಹೆಲ್ಪ್ಡ್ ದೆಮ್ಸೆಲ್ಸ್ ಟು ದ ಫುಡ್. ತಮಗೆ ತಾವೇ ಏನು ಮಾಡಿದರು, ಆಹಾರವನ್ನು ಅಥವಾ ಊಟವನ್ನು ತೊಗೊಂಡು ಉಂಡ್ರು ಹೋಗ್ಬಿಟ್ರು. ಓಕೆ, ಎಸ್, ಯು ಆಲ್ ಶುಡ್ ಬಿಹೇವ್ ಯುವರ್ ಸೆಲ್ವ್ಸ್. ನೀವು ಎಲ್ಲರೂ ನಿಮ್ಮನ್ನು ಸರಿಯಾಗಿ ವರ್ತಿಸಿಕೊಳ್ಳಬೇಕು. ನಾವು ಹೇಳ್ತಿರ್ತೀವಿ, ಇಷ್ಟು ಪ್ರಾಪರಾಗಿ ಕನ್ನಡ ಯೂಸ್ ಮಾಡಲ್ಲ ಅಂತ ಅನ್ಕೋತೀನಿ, ಬಟ್ ಅದಕ್ಕೆ ನಾನು ನಮ್ಮ ಒಂದು ಕನ್ನಡನ ಯೂಸ್ ಮಾಡ್ತಾ ಇರೋದು. ಯು ಆಲ್ ಶುಡ್ ಬಿಹೇವ್ ಯುವರ್ ಸೆಲ್ವ್ಸ್. ನೀವು ಎಲ್ಲರೂ ನಿಮ್ಮನ್ನು ಸರಿಯಾಗಿ ವರ್ತಿಸಿಕೊಳ್ಳಬೇಕು. ನೀವು ಕ್ಲಾಸ್ ರೂಮಲ್ಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕು. ನಿಮ್ಮ ವರ್ತನೆಯನ್ನು, ಬಿಹೇವ್ಗಳನ್ನು ಸರಿ ಮಾಡ್ಕೊಳ್ಬೇಕು. ಓಕೆ, ಸೊ ಬಿಹೇವಿಯರ್ಸ್ಗಳನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಅಂತಂದು. ಸೊ ದೀಸ್ ಆರ್ ಆಲ್ಸ್ ಕಮ್ಸ್ ಟು ಇನ್ ಇಂಗ್ಲೀಷ್ ಸೆಂಟೆನ್ಸ್ ಆ್ಯಂಡ್ ಕನ್ನಡ ಸೆಂಟೆನ್ಸ್. ಓಕೆ, ಈಸಿ ಇದ್ದಾವೆ, ಓದ್ಕೊಡ್ರಿ, ಅರ್ಥ ಆಗುತ್ತೆ ಡೆಫಿನೆಟ್ ಆಗಿ. ಎಸ್, ಥರ್ಡ್ ಒನ್ ನೋಡ್ರಿ. ಪ್ರನೌನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಥರ್ಡ್ ಒನ್ ಒಂದು ನೋಡ್ತೀವಿ. ಮೂರನೇದು ಯಾವುದು ಅಂತಂದರೆ ಎಂಪಥಿಕ್ ಪ್ರನೌನ್ ಅಂತ ಹೇಳ್ತೀವಿ. ಸ್ಪಷ್ಟಪಡಿಸುವ ಸರ್ವನಾಮ ಅಂತಂದು ಕರಿತೀವಿ ಇದನ್ನು. ಓಕೆ, ಸ್ಪಷ್ಟಪಡಿಸುವ ಸರ್ವನಾಮ ಅಂತಂದರೆ ಇದು ಯಾವ ಥರ ಸ್ಪಷ್ಟಪಡಿಸುತ್ತೆ? ಸೊ ಒಂದು ನಾವು ಪರ್ಸನಲ್ ಪ್ರನೌನಲ್ಲಿ ನೋಡಿದ್ವಿ. ಸೊ ಇನ್ನೊಂದು ರಿಫ್ಲೆಕ್ಟಿವ್. ಓಕೆ, ನಮ್ಮನ್ನು ನಾವು, ತಮ್ಮನ್ನು ತಾವು, ಅವರನ್ನು ಅವರೇ. ಓಕೆ, ಈ ಥರ ನಾವು ರಿಫ್ಲೆಕ್ಟಿವಲ್ಲಿ ನೋಡ್ತಾ ಬಂದ್ವಿ. ಸೊ ವಾಟ್ ಅಬೌಟ್ ದಿಸ್ ಎಂಪತಿ ನೋಡಬಹುದು ಅಂತಂದು. ಹೌದಲ್ಲ, ಎಂಪತೀಸ್ ಅಂತಂದರೆ ಯಾವ ಥರ ನಮಗೆ ಅರ್ಥ ಆಗುತ್ತೆ ಅಂತಂದು ಬರೀ ಇಲ್ಲಿ ಏನು ಇಂಟ್ರಡಕ್ಷನ್ ಇದೆ. ಆ್ಯನ್ ಎಂಪತಿ ಪ್ರನೌನ್ ಈಸ್ ಯೂಸ್ಡ್ ಟು ಎಂಪಸೈಸ್ ಆರ್ ಅ ಸ್ಟ್ರೆಸ್ the subject of a sentence. It shows that the subject did the actions without anyone's help or personally did it. A pronoun used to emphasize the subject is called an emphatic pronoun. ವಾಕ್ಯದಲ್ಲಿ ಕರ್ತೃ, ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಕರ್ತೃ ಅಂತಂದರೆ ತಾನೇ ಕ್ರಿಯೆಯನ್ನು ಮಾಡಿದನೆಂದು ಒತ್ತಾಯಿಸಲು ಬಳಸುವ ಸರ್ವನಾಮವನ್ನೇ ಸ್ಪಷ್ಟಪಡಿಸುವ ಸರ್ವನಾಮ ಎಂದು ಕರೆಯುತ್ತೇವೆ. ಎಸ್, ಐ ಥಿಂಕ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವಾಕ್ಯದಲ್ಲಿ ಕರ್ತೃ ಅಂದರೆ ಸಬ್ಜೆಕ್ಟ್, ತಾನೇ ಕ್ರಿಯೆಯನ್ನು ಮಾಡಿದನೆಂದು ಒತ್ತಾಯಿಸಲು ಬಳಸುವ ಸರ್ವನಾಮವನ್ನು ಸ್ಪಷ್ಟಪಡಿಸುವ ಒಂದು ಸರ್ವನಾಮವನ್ನು ನಾವೇನಂತ ಕರಿತೀವಿ? ಇಟ್ ಮೀನ್ಸ್ ಎಂಪಥಿಕ್ ಪ್ರನೌನ್ಸ್ ಅಂತ ಕರಿತೀವಿ. ಇಟ್ ಈಸ್ ಫಾರ್ಮ್ಡ್ ಯೂಸಿಂಗ್ ಸೆಲ್ವ್ಸ್ ವರ್ಡ್ಸ್. ಓಕೆ, ಜಸ್ಟ್ ಲೈಕ್ ರಿಫ್ಲೆಕ್ಸಿವ್ ಪ್ರನೌನ್ಸ್, ಬಟ್ ಯೂಸ್ಡ್ ಟು ಶೋ importance or emphasize, not a reflection. ಇವು ಕೂಡ ಸೆಲ್ವ್ಸ್ ಅಂತೆ ಹೊಂದಿರುತ್ತವೆ. ಅಂದರೆ ನೀವು ಹಿಂದೆ ಏನು ನೋಡಿದ್ರಲ್ಲ ರಿಫ್ಲೆಕ್ಸಿವ್ ಪ್ರನೌನನ್ನು, ಸೊ ಅದೇ ಥರನೇ ಇವನು ಸಹ ಏನಾಗಿರುತ್ತವಂದರೆ ಸಿಮಿಲರ್ ಆಗಿವೆ ಅಂತಂದು. ಆದರೆ ಅದರಲ್ಲಿ ಏನಾದರೂ ಇರಬೇಕಲ್ಲ, ಇಲ್ಲಾಂದರೆ ಇನ್ನೊಂದು ಯಾಕೆ ಟೈಪ್ ಕೊಡ್ತಿದ್ರು ಅವರು. ಆದರೆ ಸ್ವನಿರ್ದೇಶಕ ಅಂದರೆ ರಿಫ್ಲೆಕ್ಸಿವ್ ಆಗಿಲ್ಲ. ಇವು ತಾನೇ ಮಾಡಿದ್ದೇನೆಂದು ಒತ್ತಾಯಿಸಲು ಬಳಸಲಾಗುತ್ತದೆ ಅಥವಾ ಉಪಯೋಗಿಸಲಾಗುತ್ತದೆ ಅಂತಂದು ನಾವಲ್ಲಿ ಹೇಳ್ಬೋದು. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಇವು ಕೂಡ ಏನು ಸೆಲ್ಫ್ ಅಂದರೆ ನನ್ನನ್ನು, ತನ್ನನ್ನು, ತಾವು, ಅವರು ಅಂತಂದು ಹೇಳ್ತೀವಿ. ಆದರೆ ಕಂಪ್ಲೀಟಾಗಿ ಏನಾಗಿರಲ್ಲ, ಇವು ರಿಫ್ಲೆಕ್ಸಿವ್ ಆಗಿರಲ್ಲ. ಆದರೆ ತಾನೇ ಮಾಡಿದ್ದೇನೆ ಅಂತಂದು ಏನು ಮಾಡ್ತವೆ ಅಂತಂದರೆ ಫೋಕಸ್ ಮಾಡ್ತವೆ. ಓಕೆ, ಸೊ ಆ ರೀತಿ ಬಳಕೆ ಮಾಡ್ತಾ ಇದ್ವಿ ಅಂತಂದರೆ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಎಂಪಥಿಕ್ ಪ್ರನೌನ್ಸ್ಗಳನ್ನು ಬಳಕೆ ಮಾಡಬೇಕು ಅಂತಂದು. ಎಸ್, ಇಲ್ಲಿದೆ ನೋಡ್ರಿ, ಏನು ಲಿಸ್ಟ್ ಆಫ್ ಎಂಪಥಿಕ್ ಪ್ರನೌನ್ಸ್. ಲಿಸ್ಟ್ ಆಫ್ ಎಂಪಥಿಕ್ ಪ್ರನೌನ್ಸ್ ಅಂತಂದರೆ ಮೈ ಸೆಲ್ವ್ಸ್, ಯುವರ್ ಸೆಲ್ವ್ಸ್, ಹಿಮ್ ಸೆಲ್ವ್ಸ್, ಹರ್ ಸೆಲ್ವ್ಸ್, ಇಟ್ ಸೆಲ್ವ್ಸ್, ಅವರ್ ಸೆಲ್ವ್ಸ್. ಸೊ ದೆನ್ ಅದ್ರ ಜೊತೆಗೆ ದೆಮ್ ಸೆಲ್ವ್ಸ್ ಸೇಮ್ ಹ್ಯಾಸ್ ರಿಫ್ಲೆಕ್ಸಿವ್ ಪ್ರನೌನ್ಸ್ ಬಟ್ ಯೂಸ್ಡ್ ಫಾರ್ ಎಂಪಸೈಸ್. ಅವುಗಳನ್ನು ಏನು ಮಾಡಬೇಕು? ಎಂಪಸೈಸ್ ಅಂತಂದರೆ ನಾನೇ ಮಾಡಿದ್ದೀನಿ ಅನ್ನುವ ರೀತಿಯಲ್ಲಿ ಏನು ಮಾಡ್ತವೆ ಅಂತಂದರೆ ಒತ್ತಾಯಿಸ್ತವೆ ಅಂತಂದು. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಎಂಪಸೈಸ್ ಅಂತ ಕರಿತೀವಿ. ಇವನು ಸೇಮ್ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್
ಯುವರ್ ಸೆಲ್ಫ್ಸ್ ದೆಮ್ ಸೆಲ್ಫ್ಸ್. ಓಕೆ, ಸೇಮ್ ಇದ್ದಾವೆ, ಆದರೆ ಅವೆಲ್ಲ ನಾನೇ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳೋದೇ ಯಾವುದು ಅಂತಾರೆ ಎಂಪಸೈಸ್ ಮಾಡುತ್ತೆ. ಓಕೆ, ಸೊ ಸ್ಪಷ್ಟಪಡಿಸುತ್ತೆ, ಎಸ್ ಇಟ್ಸ್ ಅ ಡೂ ಇಟ್ ಮೀ ಅಂತ, ಹೌದು ಇದನ್ನು ನಾನೇ ಮಾಡಿದೆ ಅಂತಂದು. ಸೊ ಅವುಗಳನ್ನು ನಾವೇನಂತ ಹೇಳ್ತೀವಿ, ಎಂಪಸೈಸ್ ಅಂತ ಕರಿತೀವಿ. ಹೌ ಇಟ್ ಈಸ್ ಫಾರ್ಮಡ್, ರಚನೆ ಯಾವ ರೀತಿ ಮಾಡ್ತೀವಿ ಅಂತಂದು. ಓಕೆ, ಸಬ್ಜೆಕ್ಟು ಮತ್ತು ಅದ್ರ ಜೊತೆಗೆ ಎಂಪಥಿಕ್ ಮತ್ತು ರಿಫ್ಲೆಕ್ಸಿವ್. ಐ ಅಂದರೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಐ ಸಬ್ಜೆಕ್ಟ್, ಎಂಪಥಿಕ್ ಅಥವಾ ರಿಫ್ಲೆಕ್ಸಿವ್ ಅಂತಂದರೆ ಯಾವ ಥರ ಫಾರ್ಮ್ ಮಾಡ್ತೀವಿ, ಮೈ ಸೆಲ್ಫ್. ಐ ಅಂದರೆ ನಾನು, ಮೈ ಸೆಲ್ಫ್ ಅಂತಂದರೆ ಆಲ್ಮೋಸ್ಟ್ ಆಗಿ ನನ್ನ ಅಂತಲೂ ಹೇಳ್ಬೋದು. ಯು ಯುವರ್ ಸೆಲ್ಫ್, ಹಿ ಹಿಮ್ ಸೆಲ್ಫ್, ಶಿ ಹರ್ ಸೆಲ್ಫ್, ಇಟ್ ಸೆಲ್ಫ್, ವಿ ಅವರ್ ಸೆಲ್ಫ್ಸ್, ಯು ಯುವರ್ ಸೆಲ್ಫ್ಸ್, ದೇ ದೆಮ್ ಸೆಲ್ಫ್ಸ್. ಓಕೆ, ಸೊ ಈ ಥರ ಹೇಳ್ತೀವಿ. ಇಲ್ಲಿ ಟೈಪ್ಸ್ ನೋಡ್ರಿ, ರಿಫ್ಲೆಕ್ಸಿವ್ ಪ್ರನೌನ್ ಮತ್ತು ಎಂಪಥಿಕ್ ಪ್ರನೌನ್ ಥರ ಅಂದರೆ ಯಾವ ಥರ ಡಿಫ್ರೆನ್ಸ್ ಇದ್ದಾವೆ ಅಂತಂದು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ್ಯಕ್ಷನ್ ರಿಫ್ಲೆಕ್ಟ್ಸ್ ಬ್ಯಾಕ್ ಟು ದ ಡೋರ್. ಓಕೆ, ಇಟ್ಸ್ ಅ ಡೋರ್. ಓಕೆ, ಸೊ ದಿಸ್ ಈಸ್ ಅ ಡೋರ್ ಅಂತ ಹೇಳ್ತೀವಿ. ಈ ಹರ್ಟ್ ಹಿಮ್ಸೆಲ್ಫ್ಸ್ ಅಂದರೆ ಅವನು ತನ್ನನ್ನು ಗಾಯ ಮಾಡಿಕೊಂಡನು ಅಂತ ಹೇಳ್ತೀವಿ ರಿಫ್ಲೆಕ್ಟಲ್ಲಿ. ಆಲ್ರೆಡಿ ನೋಡಿದ್ದೀವಿ ನಾವು ರಿಫ್ಲೆಕ್ಸಿವ್ ಪ್ರೊನೌನಲ್ಲಿ. ಎಂಪಥಿಕಲ್ಲಿ ಏನು ಹೇಳುತ್ತೆ ನೋಡ್ರಿ, ಸಿಮಿಲರ್ ಅದ ಅಂತ ಹೇಳಿದ್ವಿ, ಬಟ್ ಅಲ್ಲಿ ಒತ್ತಾಯ ಮಾಡುತ್ತಿದೆ, ನಾನೇ ಮಾಡಿದೆ ಅಂತಂದು. ಎಂಪಸೈಸ್ ದ ಡೋರ್. ಓಕೆ, ದಿಸ್ ಈಸ್ ಆಲ್ಸೋ ಡೋರ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ನೋಡ್ರಿ, ಹಿ ಹಿಮ್ಸೆಲ್ಫ್ ಹರ್ಟ್ ಪ್ಲೇಯರ್, ಅವನೇ ಆಟಗಾರನಿಗೆ ಗಾಯ ಮಾಡಿದನು ಅಂತ ಹೇಳ್ತೀವಿ. ಓಕೆ, ಸೊ ಅವನೇ ಏನು ಮಾಡ್ದ, ಆಟಗಾರನಿಗೆ ಗಾಯ ಮಾಡಿದ ಅಂತಂದು ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಏನು ಮಾಡುತ್ತೆ ಅದಂತಂದರೆ ಯಾರಿಂದ ಗಾಯ ಆಯಿತು ಅನ್ನೋದ್ರ ಬಗ್ಗೆ ಏನು ಎಂಪತಿ ಅಂದರೆ ಎಂಪಸೈಸ್ ಮಾಡುತ್ತೆ ಅಂತಂದು ನಾವಲ್ಲಿ ಹೇಳ್ಬೋದು. ಎಸ್, ಎಕ್ಸಾಂಪಲ್ ನೋಡ್ರಿ ಯಾವ ಥರ ಯೂಸ್ ಮಾಡ್ತೀವಿ ಅಂತಂದ್ರು. ಯೂಸಿಂಗ್ ಮೈ ಸೆಲ್ಫ್ ಅಂದರೆ ನಾನು ತಾನೇ, ನಾನು ಸ್ವಂತಹ ಅಂತ ಈ ಥರ ಯೂಸ್ ಮಾಡ್ತೀವಿ. ಮೈ ಸೆಲ್ಫ್ ಅಂದರೆ ನಾನು ತಾನೇ ಅಂತಂದು, ಅಥವಾ ನಾನು ಸ್ವಂತ ಅಂತ ಯೂಸ್ ಮಾಡ್ತೀವಿ. ಐ ಆಮ್ ಮೈ ಸೆಲ್ಫ್ ಕ್ಲೀನ್ಡ್ ದ ರೂಮ್, ನಾನು ತಾನೇ ಕೊಠಡಿಯನ್ನು ಸ್ವಚ್ಛಗೊಳಿಸಿದೆ. ಅವಾಗ ನಾವು ಒತ್ತಾಸೆಯಿಂದ ಹೇಳೋದೇ ಏನಂತ ಹೇಳಿದ್ವಿ, ಎಂಪಸೈಸ್ ಅಂತ ಹೇಳಿದ್ವಿ. ಓಕೆ, ಆ ಒತ್ತಾಸೆಯಿಂದ ಹೇಳೋದನ್ನು ನಾವೇನಂತ ಹೇಳಿದ್ವಿ, ಎಂಪಸೈಸ್ ಮಾಡೋದು. ಓಕೆ, ಐ ಮೈ ಸೆಲ್ಫ್ ಕ್ಲೀನ್ಡ್ ದ ರೂಮ್, ನಾನು ತಾನೇ ಕೊಠಡಿಯನ್ನು ಸ್ವಚ್ಛಗೊಳಿಸಿದೆ ಅಂತ ಹೇಳೋದು. ಓಕೆ, ಐ ಮೈ ಸೆಲ್ಫ್ ರೋಟ್ ದಿಸ್ ಲೆಟರ್, ಈ ಪತ್ರವನ್ನು ನಾನು ತಾನೇ ಬರೆದೆ ಅಂತ ಹೇಳೋದು. ಅಂದರೆ ಇಲ್ಲೇನೈತೆ, ನನ್ನಿಂದ ಬರೆಯಲ್ಪಟ್ಟಿತು ಅಂತ ಹೇಳಲ್ಲ, ನಾನು ತಾನೇ ಬರೆದದ್ದು ಅನ್ನೋದ್ರ ಬಗ್ಗೆ ಏನು ಇಲ್ಲಿ ಸ್ಪಷ್ಟತೆಯನ್ನು ನಾವು ನೋಡ್ತೀವಿ ಅಂತಂದು. ಯುವರ್ ಸೆಲ್ಫ್ಸ್, ನೀನೇ, ನೀನು ತಾನೇ ಅಂತ ಹೇಳಬೇಕು. ಯು ಯುವರ್ ಸೆಲ್ಫ್ ಟೋಲ್ಡ್ ಮೀ ದಿಸ್ ನ್ಯೂಸ್, ಈ ಸುದ್ದಿ ನೀನೇ ನನಗೆ ಹೇಳಿದ್ದೆ ಅಂತ ಹೇಳ್ತೀವಿ. ಹೌದಲ್ಲ? ಸೊ ಅಂದರೆ ಇವಾಗ ಯಾರಾದರೂ ಮಾತಾಡಬೇಕಾದ್ರೆ ನೀನೇ ತಾನೇ ಹೇಳಿದ್ದು ನನಗೆ ಈ ಸುದ್ದಿನ ಅಂತಂದು ಹೇಳ್ತಿರ್ತೀವಲ್ಲ, ಹಾಗೆ. ಸೊ ಅಲ್ಲಿಂದರೆ ಸ್ಪಷ್ಟತೆ ಪಡಿಸೋದು ಅಂತ. ಅಥವಾ ಇಲ್ಲ ಕೆಲಸ ನಾನೇ ಮಾಡಿದೆ ಅಂತಂದರೆ ಒತ್ತಾಸೆಯಿಂದ ಹೇಳೋದು. ಯು ಯುವರ್ ಸೆಲ್ಫ್ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಈ ಸಮಸ್ಯೆಯನ್ನು ನೀನೇ ಪರಿಹರಿಸಬಹುದು. ಅವಾಗೂ ಹೇಳ್ತೀವಿ ಏನು, ಈ ಸಮಸ್ಯೆ ನೀನು ಆರಾಮ್ಸೆ ಬಗೆಹರಿಸ್ಬೋದಲ್ಲ, ನಿನ್ನಿಂದ ಸಾಧ್ಯ ಅದ ಅನ್ನೋದ್ರ ಬಗ್ಗೆ ಹೇಳೋದೇ ಏನು ಅಂತಂದರೆ ಎಂಪಸೈಸ್ ಅಥವಾ ಎಂಪಥಿಕ್ ಅಂತ ಕರಿತೀವಿ. ಯೂಸಿಂಗ್ ದ ಹರ್ ಸೆಲ್ಫ್, ಹರ್ ಸೆಲ್ಫ್ ಹೆಂಗೆ ಯೂಸ್ ಮಾಡ್ತೀವಿ ನೋಡ್ರಿ, ಹರ್ ಅವಳು, ಹರ್ ಸೆಲ್ಫ್ ಅವಳೇ, ಅರ್ಥ ಆಯ್ತಲ್ಲ. ಶಿ ಅವಳು, ಹರ್ ಅವಳ, ಹರ್ ಸೆಲ್ಫ್ ಅವಳೇ ಅಥವಾ ಅವಳು ತಾನೇ ಅಂತ ಯೂಸ್ ಮಾಡ್ಬೋದು. ಶಿ ಹರ್ ಸೆಲ್ಫ್ ಕುಕ್ಡ್ ದ ಫುಡ್, ಅವಳೇ ಊಟವನ್ನು ತಯಾರಿಸಿದಳು ಅಂತ ನಾವಲ್ಲಿ ಹೇಳ್ತೀವಿ. ಶಿ ಹರ್ ಸೆಲ್ಫ್ ಡೆಕೋರೇಟ್ ದ ರೂಮ್. ಶಿ ಹರ್ ಸೆಲ್ಫ್ ಡೆಕೋರೇಟ್ ದ ರೂಮ್, ಅವಳೇ ಕೊಠಡಿಯನ್ನು ಅಲಂಕರಿಸಿದಳು ಅಂತಂದು. ಹೌದಲ್ಲ? ಅವಳೇ ಏನು ಮಾಡ್ತಾಳ, ಕೊಠಡಿಯನ್ನು ಅಲಂಕರಿಸಿದಳು ಅಂತ ನಾವು ಹೇಳಬೇಕಲ್ಲ. ಓಕೆ, ಹೇಳೋದು ಏನಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಆಗಿ ಎಂಪಥಿಕ್ಸ್ ಆಗಿರುತ್ತೆ ಅಂತ. ಇನ್ನೊಂದು ಐತೆ ನೋಡ್ರಿ, ತಾನೇ, ಇಟ್ ಸೆಲ್ಫ್, ತಾನೇ ಅಂತ ಹೇಳಬೇಕಾಗಿತ್ತು ಅಂದರೆ ದ ಫೋನ್ ಇಟ್ ಸೆಲ್ಫ್ ರೀಸ್ಟಾರ್ಟೆಡ್, ಫೋನ್ ತಾನೇ ಮರುಪ್ರಾರಂಭವಾಯಿತು ಅಂತಂದು ನಾವಲ್ಲಿ ಹೇಳ್ಬೋದು. ದ ಮಷಿನ್ಸ್ ಇಟ್ ಸೆಲ್ಫ್ ಸ್ಟಾಪ್ಡ್ ದ ವರ್ಕಿಂಗ್, ಯಂತ್ರ ತಾನೇ ಏನಾಯಿತು, ನಿಂತು ಬಿಡ್ತು ಅಂತ ಹೇಳ್ತೀವಿ. ಅಂದರೆ ಅದ್ರದ್ದು ಓಕೆ, ಅದು ಹೇಳ್ಕೊತಿದೆ ಏನು, ಮಷಿನ್ ತಾನೇ ನಿಂತು ಬಿಡ್ತು ಅಂತಂದು, ತಾನೇ ಅಂತಂದು. ಸೊ ಅವರ್ ಸೆಲ್ಫ್ಸ್, ನಾವು ತಾವೇ. ವಿ ಅವರ್ ಸೆಲ್ಫ್ಸ್ ಮೇಡ್ ದ ಪ್ರೊಜೆಕ್ಟ್, ನಾವು ತಾವೇ ಪ್ರೊಜೆಕ್ಟ್ ಮಾಡಿದೆವು. ಹೌದಲ್ಲ? ಈ ಥರ ಹೇಳ್ತೀವಿ. ಸೊ ವಿ ಅವರ್ ಸೆಲ್ಫ್ ಪೇಂಟೆಡ್ ದ ಕ್ಲಾಸ್ ರೂಮ್, ಅಂದರೆ ವಿ ಅವರ್ ಸೆಲ್ಫ್ಸ್ ಪೇಂಟೆಡ್ ದ ಕ್ಲಾಸ್ ರೂಮ್, ನಾವು ತಾವೇ ತರಗತಿಯನ್ನು ಬಣ್ಣ ಹಚ್ಚಿದೆವು
ಅಂದರೆ ಇಲ್ಲೇನೋ ನಾನೇ ಮಾಡಿದ್ದೀನಿ ಅಂತಂದು ಹೇಳ್ಕೊಳ್ಳೋದು, ಹೌದಾ? ಸೊ ಯೂಸಿಂಗ್ ಯುವರ್ ಸೆಲ್ಫ್ಸ್, ನೀವು ತಾವೇ, ಯುವರ್ ಸೆಲ್ಫ್ಸ್ ಮಸ್ಟ್ ಫಿನಿಶ್ ದ ವರ್ಕ್, ನೀವು ತಾವೇ ಕೆಲಸ ಮುಗಿಸಬೇಕು, ನಿಮ್ಮದೇ ತಾನೇ ಅದು ಡ್ಯೂಟಿ ಅಂತಂದು. ಅಂದರೆ ಯಾರು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಹೇಳುತ್ತೆ ಅಂತಂದು. ಯುವರ್ ಸೆಲ್ಫ್ಸ್ ಸೇಡ್ ಇಟ್ ವಾಸ್ ಈಸಿ, ಇದು ಸುಲಭ ಎಂದು ನೀವು ತಾವೇ ಹೇಳಿದ್ದೀರಿ. ನಾವು ಹೇಳ್ತಿರ್ತೀವಿ ಇವಾಗ, ಹೌದಲ್ಲ? ಇವಾಗ ಯಾರಾದರೂ ಕ್ಲಾಸ್ ಬಿಟ್ಟಿದ್ರು ಅಂತಂದರೆ ನಂಬಲ್ಲಿ, ಸೊ ಹೇಳ್ತಿರ್ತೀವಿ, ಮೇಡಮ್ ನೀವೇ ತಾನ್ರಿ ಕ್ಲಾಸ್ ಇಲ್ಲ ಅಂತ ಹೇಳಿದ್ದು ಅಂತಂದು ಹೇಳ್ಬಿಡೋದು, ಹೌದಲ್ಲ? ಅವ್ರು ಯಾರು ಹೇಳಿರ್ತಾರೋ ಅವ್ರ ಮೇಲೆ ಒತ್ತಾಸೆಯಾಗಿ ನಾವು ಹೇಳ್ಬಿಡೋದು, ನೀವೇ ತಾನೇ ಇದನ್ನು ಮಾಡೋಕ್ಕೆ ಹೇಳಿದ್ದು ಅಂತಂದು. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಎಂಪಸೈಸ್ ಅಥವಾ ಎಂಪಸಿಸ್ ಅಂತಂದು ನಾವು ಕರಿತೀವಿ. ಸ್ವನಿರ್ಧಾರ ಅಂತಂದು ಸಹ ನಾವಲ್ಲಿ ಹೇಳಬಹುದು ಅಂತಂದು. ಯೂಸಿಂಗ್ ದೆಮ್ಸೆಲ್ವ್ಸ್, ಅವರು ತಾವೇ ಅಂತಂದು. ದೇ ದೆಮ್ಸೆಲ್ವ್ಸ್ ಬಿಲ್ಟ್ ದ ಸ್ಕೂಲ್, ಅವರೇ ಶಾಲೆಯನ್ನು ಕಟ್ಟಿದರು. ದೇ ದೆಮ್ಸೆಲ್ವ್ಸ್ ಕುಕ್ಡ್ ದ ಫುಡ್, ಅವರೇ ಊಟವನ್ನು ತಯಾರಿಸಿದರು. ಓಕೆ, ಅವರೇ ಊಟವನ್ನು ಏನು ಮಾಡಿದರು? ತಯಾರಿಸಿದರು. ಸೊ ಈ ರೀತಿ ನಾವು ಬಳಕೆ ಮಾಡಬೇಕಾಗಿತ್ತು ಅಂತಂದರೆ ಯೂಸ್ ಮಾಡ್ತೀವಿ ಅಂತಂದು. ಎಸ್, ಇಲ್ಲಿವರೆಗೂ ನಾವೇನು ಮಾಡಿದ್ವಿ, 3 ಟೈಪ್ಸ್ಗಳನ್ನು ನೋಡಿದ್ವಿ ಇಲ್ಲಿ ಪ್ರನೌನ್ಸಲ್ಲಿ. ಸೊ ನೆಕ್ಸ್ಟು ಟೈಪ್ಸ್ಗಳಿದ್ದಾವೆ. 4th ಒನ್ ಡೆಮೋಸ್ಟ್ರೇಟಿವ್ ಪ್ರನೌನ್ ಅಂತ ಬರುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ದೆನ್ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೆಯ್ಟ್. ಸೊ ಏನು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ನಾನು ನೆಕ್ಸ್ಟ್ ಕ್ಲಾಸನ್ನು ನಿಮಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್, ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್ ಡೇ.